ಅಹಂಕರೋತಿ ಅಹಂಕುರ್ವನ್ ಅಹಂಕುರ್ವಾಣ ಅಂತ ಹೀಗೆಲ್ಲ ಅಹಂಕಾರ ಹೊಂದಿದ್ದಾನೆ, ಅಹಂಕಾರ ಹೊಂದಿರುವ ಪುರುಷ ಸ್ತ್ರೀ ಅನ್ನೋ ಅರ್ಥದಲ್ಲಿ ನಾವು ಪ್ರಯೋಗ ಮಾಡಬಹುದು. ಭಾಗವತದ 1ನೇ ಸ್ಕಂದದ 16ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಭೂಮಿ ತನ್ನ ಬಗ್ಗೆ ಹೇಳ್ಕೊಂಡಿರುವಂತಹ ಒಂದು ಶ್ಲೋಕ ಇದೆ. ಉತ್ಸ್ಮಯಂತಿ, ನಾನು ಭಗವಂತನಿಗೆ ಅತ್ಯಂತ ಪ್ರಿಯಳಾದವಳು ಅಂತ ಉತ್ಸ್ಮಯಂತಿ ಆಗಿದ್ದೆ ಅಂತ. ಉತ್ಸ್ಮಯಂತಿ ಅನ್ನೋ ಶಬ್ದವನ್ನು ವಿಜಯಧ್ವಜರು ವಿವರಿಸುವಾಗ ಅಹಂಕುರ್ವಾಣಾಂ, ಉತ್ಸ್ಮಯಂತೀಂ ಅಂತ ದ್ವಿತೀಯ ವಿಭಕ್ತಿ ಶಬ್ದ ಇದೆ ಶ್ಲೋಕದಲ್ಲಿ, ಅದನ್ನು ಅಹಂಕುರ್ವಾಣಾಂ ಅಂತ ವಿಜಯಧ್ವಜರು ವ್ಯಾಖ್ಯಾನಿಸಿದ್ದಾರೆ. ಈ ಅಹಂಕರೋತಿ, ಅಹಂಕಾರ ಮಾಡಬಾರ್ದು, ಅವನಿಗೆ ಭಾರಿ ಅಹಂಕಾರ ಅಂತ ಹೀಗೆಲ್ಲ ಪ್ರಯೋಗ ಮಾಡುವಾಗ ನಾವು ಸಹ ಮಹಾಂತಂ ಅಹಂಕಾರಂ ಪ್ರದರ್ಶಯತಿ ತಸ್ಯ ಮಹಾನ್ ಅಹಂಕಾರ, ಹೀಗೆಲ್ಲ ನಾಮಪದವಾಗಿ ಇದನ್ನು ಬಳಕೆ ಮಾಡೋದನ್ನ ರೂಢಿ ಮಾಡ್ಕೊಂಡಿರ್ತೀವಿ. ಅಹಂಕಾರ ನ ಕರ್ತವ್ಯ ಅಂತ ಹೀಗೇನೋ ಹೇಳ್ತೀವಿ ನಾವೆಲ್ಲ. ಆದರೆ ಇದನ್ನ ಕ್ರಿಯಾಪದವಾಗಿ ಕೂಡ ನಾವು ಬಳಕೆ ಮಾಡಬಹುದು. ಅದನ್ನು ಹೇಗೆ ಕ್ರಿಯಾಪದವಾಗಿ ಬಳಕೆ ಮಾಡಬಹುದು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಮೂಲತಃ ಕರೋತಿ ಅನ್ನೋದು ಸಕರ್ಮಕ ಧಾತು, ಆದರೆ ಅಹಂಕರೋತಿ ಎಂದು ಬಂದಿರುವುದರಿಂದ ಅದು ಅಕರ್ಮಕ ಧಾತುವಾಗಿ ಪರಿಣಮಿಸುತ್ತದೆ. ಅದರಿಂದ ಸಹ ಅಹಂಕರೋತಿ, ಕರ್ಮ ಇಲ್ಲ ಅದಕ್ಕೆ. ಅವನು ಅಹಂಕಾರವುಳ್ಳವನಾಗಿದ್ದಾನೆ. ಅಹಂಕುರ್ವನ್ ಪುರುಷ, ಅಹಂಕುರ್ವನ್ ಸ್ತ್ರೀ, ಅಹಂಕುರ್ವಂತೀಂ ಭೂಮಿಂ, ಹೀಗೆಲ್ಲ ಅದನ್ನ ಪ್ರಯೋಗ ಮಾಡಬಹುದು. ಈ ಡುಕೃಂಚನ ಧಾತು ಉಭಯಪದಿ ಧಾತು ಪಾಣಿನಿ ವ್ಯಾಕರಣದ ಪ್ರಕಾರವೂ ಕೂಡ. ಆದ್ದರಿಂದ ಹೀಗೆ ಅದನ್ನು ನಾವು ಪ್ರಯೋಗ ಮಾಡಬಹುದು. ಮುಂದೆ ಯತ್ಪ್ರತ್ಯಯಂತವಾಗಿ ಪ್ರಯೋಗ ಮಾಡುವಾಗ ತ್ವಯ ಮಯ ಭವತ್ಯ ತೇನ ನ ಅಹಂಕರ್ತವ್ಯಂ ನ ಅಹಂಕರಣೀಯಂ ನ ಅಹಂಕಾರ್ಯಂ ಅಂತ ಹೀಗೆ ಕೂಡ ಅದನ್ನು ಪ್ರಯೋಗ ಮಾಡೋದಕ್ಕೆ ನಾವು ರೂಢಿಲಿ ತರಬೇಕು. ಅಹಂಕಾರ ಮಾಡಬಾರದು ಅನ್ನೋ ಅರ್ಥದಲ್ಲಿ ಅದು ಬರ್ತದೆ. ದರ್ಪ ಅಂತನೂ ಒಂದು ಶಬ್ದ ಇದೆ, ಅದು ಕೂಡ ನಾಮಪದವಾಗಿದೆ. ಅದಕ್ಕೂ ಸಂಬಂಧಪಟ್ಟಂತೆ ಮೂಲದ ದೃಪ್ಯತೆ ಅಂತ ಒಂದು ಪ್ರಯೋಗ ಆಗ್ತದೆ. ಅಹಮೇವ ಗುರುಸುಧಾರಣಾನ ಮಿತಿಹಾಲಾಹಲ ಮಾಸ್ಮತಾತ್ ದೃಪ್ಯ, ಮಾ ದೃಪ್ಯ, ನೀನು ಅಹಂಕಾರ ಪಡಬೇಡ ಅಂತ ಅಲ್ಲಿ ಕ್ರಿಯಾಪದ ಬಳಕೆಯಲ್ಲಿದೆ. ಹಾಗೇನೆ ಮಾ ಅಹಂಕಾರ್ಷೀಹಿ, ಮಾ ಅಂತ ಬಂದಾಗ ಲುಂಗ್ಲಕಾರ ಬರಬೇಕು ಅಂತ ನಿಯಮ ಇರೋದರಿಂದ ಮಾಂಗ್ ಬಂದಾಗ ಲುಂಗ್ಲಕಾರ, ಬರೇ ಮಾ ಇದ್ದಾಗ ಅದಕ್ಕೆ ನಾವು ಲಂಗ್ಲಕಾರವನ್ನು ಪ್ರಯೋಗ ಮಾಡಬಹುದು. ಮಾ ಅಹಂಕುರು ಅಥವಾ ಮಾಂಗ್ ಅಂತ ಇಟ್ಕೊಂಡ್ರೆ ಮಾ ಅಹಂಕಾರ್ಷೀಹಿ ಅಂತ ಹೀಗೆ ನಾಮಪದವಾಗಿ ಅದನ್ನು ಬಳಕೆ ಮಾಡುವುದನ್ನು ನಾವು ಅಭ್ಯಾಸ ಮಾಡಬೇಕು. 1ನೇ ಸ್ಕಂದದ 16ನೇ ಅಧ್ಯಾಯದ 37ನೇ ಶ್ಲೋಕ. 1ನೇ ಸ್ಕಂದದ 16ನೇ ಅಧ್ಯಾಯದ 34ನೇ ಶ್ಲೋಕ, 37 ಅಲ್ಲ 34ನೇ ಶ್ಲೋಕ.